ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹಿಂದಿನ ಬಾರಿ ಭೀಮಸೇನ ಚಿಂತನದಲ್ಲಿ ದ್ರೌಪದಿ ಕೃಷ್ಣನ ಮುಂದೆ ಕಣ್ಣೀರು ಹಾಕಿದಾಳೆ. ವನವಾಸಕ್ಕೆ ಹೋದಾಗ ಅಲ್ಲಿ ಕೃಷ್ಣ ಅವಳನ್ನು ಸಂತೈಸ್ತಾ, ಅಳಬೇಡ ತಂಗಿ, ನೀನು ನಿನ್ನ ಒಂದೊಂದು ಕಣ್ಣೀರಿಗೂ ಕೌರವರ ಮನೆಯ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಕಣ್ಣೀರು ಸುರಿಸುವಂತಾಗುತ್ತೆ. ಸಾವಿರ ಸಾವಿರ ತಲೆ ಉರುಳಲಿಕ್ಕಿದೆ ಮುಂದೆ. ಇದು ಕೃಷ್ಣ ನಿನಗೆ ಕೊಡ್ತಾ ಇರೋಂತಹ ಮಾತು ಅಂತ ಹೇಳ್ತಾನೆ. ಅಲ್ಲಿಂದ ದ್ರೌಪದಿ 5 ಜನ ಮಕ್ಕಳನ್ನ ಮತ್ತೆ ಅಭಿಮನ್ಯುವನ್ನ ಕರ್ಕೊಂಡು 13 ವರ್ಷಗಳ ಕಾಲ, ಅಂದ್ರೆ ವನವಾಸ ಪ್ಲಸ್ ಅಜ್ಞಾತವಾಸಗಳ ಕಾಲ ತನ್ನ ಬಳಿ ಇರಿಸಿಕೊಂಡು ತರಬೇತಿ ಕೊಡ್ತಾನೆ. ಅವರೆಲ್ಲರೂ ಕೂಡ ಮಹಾರಥರಾಗುವಂತೆ ಮಾಡ್ತಾನೆ ಕೃಷ್ಣ. ಮುಂದೆ ಭೀಮಸೇನ ಧರ್ಮರಾಜನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಹೇಳುವಂತ ಸನ್ನಿವೇಶದಲ್ಲಿ ನಿಲ್ಸಿದ್ವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಮಹಾ ತತ್ವಜ್ಞಾನಿ ಭೀಮಸೇನ ಅವನು ಹೇಳ್ತಾನೆ, ಮುಂದೆ ಪುನಃ 13 ವರ್ಷ ಆದ್ಮೇಲೆ ದುರ್ಯೋಧನನ ಅರ್ಧ ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ತನ್ನ ಹಕ್ಕಿನ ರಾಜ್ಯವನ್ನು ಪಡೆಯೋದಕ್ಕೋಸ್ಕರ ಹೋರಾಡ್ತೇನೆ ಅಂತ ಹೇಳಿ ಧರ್ಮರಾಜನ ಬಾಯಿನಲ್ಲಿ ಭೀಮ ಬರೆಸಬೇಕಿತ್ತು. ಅದಕ್ಕೋಸ್ಕರ ಈಗ ಮುಂದಿನ ಮಾತುಗಳನ್ನು ಆಡ್ತಾನೆ. ಮಹಾಭಾರತದ ಒಂದು ಶ್ಲೋಕ ಅದರದ್ದು ಈ ತರ ಶುರುವಾಗುತ್ತೆ. ಪ್ರಿಯಾಚ ದರ್ಶನೀಯ ಚ ಪಂಡಿತಾಚ ಪತಿವ್ರತ ಅಂತ ಹೇಳುವಂತ ಶ್ಲೋಕ. ಯಾವಾಗಲೂ ಪ್ರಿಯವಾದ ಮಾತನ್ನಾಡುವವಳು, 3 ಲೋಕದಲ್ಲೂ ಸಾಟಿ ಇಲ್ಲದ ಸೌಂದರ್ಯವತಿಯಾದಂಥವಳು, ಆ ಕಾಲದಲ್ಲೇ ಬಹುದೊಡ್ಡ ವಿದೂಷಿಯಾದಂಥವಳು ಹೆಣ್ಣುಮಗಳಾಗಿ ಕೂಡ, ಮತ್ತು ಅತಿ ದೊಡ್ಡ ಪತಿವ್ರತೆ. ಇಂಥ ದ್ರೌಪದಿಯಿಂದ ಮೊದಲು ಪ್ರಸ್ತಾವನೆ ಆಗತ್ತೆ ಈ ಮಾತು. ಭೀಮಸೇನ ಹೇಳಿದ ಒಂದು ಇಡೀ ಅಧ್ಯಾಯ ದ್ರೌಪದಿ ಹೇಳಿಕೆ ಆಗಿದೆ ಅಂತ ಹೇಳಿ ಈಗಿನ ಒಂದು ಮಹಾಭಾರತದ ಒಂದು ಪಾಠದಲ್ಲಿ ಪ್ರಿಂಟ್ ಆಗಿದೆ. ಅದು ಬಹಳ ತಪ್ಪು ಕಲ್ಪನೆ. ಯಾರೋ ಇತ್ತೀಚಿನ ಇವನು ಬರೆದಿರುವಂತಹ ಭೀಮ ತಿಮ್ಮಂಡಿ ಅನ್ನೋಂಥವ್ನು ಬರೆದಿರೋದಿರ್ಬೇಕೇನೋ. ಅದು ಅವನಿಗೆ ಶಾಸ್ತ್ರದ ಬಗ್ಗೆ ಏನು ಗೊತ್ತಿರಲಿಲ್ಲ ಅನ್ಸುತ್ತೆ. ಅದು ಬಿಡೋಣಂತೆ. ದ್ರೌಪದಿ ಹೇಳ್ತಾಳೆ, ಚುಚ್ಚು ಮಾತಿನಿಂದ ಕೆಣಕುವಂತೆ ಧರ್ಮರಾಜನ ಬಳಿ ಕೇಳ್ತಾಳೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ, ಅದನ್ನು ನಾವು ರಕ್ಷಿಸಿದಾಗ ಅಂತ ಹೇಳ್ತಾರೆ. ರಾಜ ಧರ್ಮವನ್ನು ರಕ್ಷಿಸಿದರೆ, ಧಾರ್ಮಿಕನಾಗಿ ದೇಶ ಆಳಿದ್ರೆ ಧರ್ಮ ಅವನನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಹೀಗಂತ ನಾನು ಆರ್ಯರು ಹೇಳೋದನ್ನ ಕೇಳಿದ್ದೀನಿ. ಆರ್ಯರು ಅಂದ್ರೆ ಜ್ಞಾನಿಗಳು ಹೇಳಿದ್ದನ್ನು ಅಂತ ಕೇಳಿದ್ದೇನೆ ಅಂತಾಳೆ. ಆರ್ಯರು ಅನ್ನೋ ಪದಕ್ಕೆ ಈಗ ಒಂದು ಹುಚ್ಚು ಅರ್ಥ ಇದೆ. ದ್ರಾವಿಡ ಜನಾಂಗದ ಕಲ್ಪನೆ. ಇದೊಂದು ವೆಸ್ಟರ್ನ್ ಪೀಪಲ್ ನ ಒಂದು ಭ್ರಮೆ ಆಗಿದೆ. ಇದು ಕನಸಿನ ಕೂಸಾಗಿದೆ. ಆದ್ರೆ ಇದಕ್ಕೊಂದು ಬದಲಾವಣೆ ಸೇರಿಸಬೇಕು. ಧರ್ಮರಾಜನನ್ನು ಬಿಟ್ಟು ಅಂತ ಹೇಳುವಂತ ಮಾತು. ಪೀಠ ಸರ್ಪದಂತೆ, ಪೀಠ ಸರ್ಪ ಅಂದ್ರೆ ಹೆಬ್ಬಾವು ಅಂತ. ಪೀಠ ಸರ್ಪದ ಇದು ಈ ಪದ ಆಕ್ಚುಯಲ್ ಆಗಿ ಮಹಾಭಾರತದಲ್ಲಿರುವಂಥದ್ದು ಪೀಠ ಸರ್ಪ ಅಂತ. ಪೀಠ ಸರ್ಪದಂತೆ, ಕಾಲಿಲ್ಲದ ಅಸಹಾಯಕದಂತೆ ಯಾಕೆ ನಡ್ಕೊಳ್ತಾ ಇದ್ದೀಯಾ ನೀನು ಅಂತ ಧರ್ಮರಾಜನನ್ನ ಚುಚ್ಚಿ ಕೇಳ್ತಾಳೆ. ದ್ರೌಪದಿ ಹಾಕಿದ ಪೀಠಿಕೆಯನ್ನ ಉಪಯೋಗಿಸಿಕೊಂಡು ಭೀಮಸೇನ ಮುಂದುವರಿಸ್ತಾನ ಮಾತನ್ನ. ಅಲ್ಲಿಂದ ಭೀಮಸೇನನ ಒಟ್ಟು ಸಿದ್ಧಾಂತವೇನೆಂಬುದನ್ನ ಆಚಾರ್ಯ ಮಧ್ವರು ಅವರ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸೊಗಸಾಗಿ ಬಿಚ್ಚಿಟ್ಟಿದ್ದಾರೆ. ಸ್ವಭಾವಾಕ್ಯ ಯೋಗ್ಯತಾಯ ಹಠಾಕ್ಯ ಅನ್ನೋ ಶ್ಲೋಕದಿಂದ ಶುರುವಾಗುತ್ತದು. ಮಹಾಭಾರತದಲ್ಲಿ ಹಠ ಅಂತ ಹೇಳಿದೆ. ಹಠ ಅಂದ್ರೆ ಬಲಾತ್ಕಾರ ಅಂತ ನಾವು ತಿಳ್ಕೊಂತೀವಲ್ಲ, ಅದಲ್ಲ. ಅದು ಜೀವದ ಸ್ವಭಾವ, ಅದು ಹುಟ್ಟುಗುಣ ಅಂತ. ನಾವು ಯಾವ ಪ್ರಭಾವಕ್ಕೆ ಒಳಗಾದರೂ ಕೊನೆಗೆ ಉಳಿಯೋದು ಸ್ವಭಾವ, ನಮ್ಮ ಹುಟ್ಟುಗುಣ ಮಾತ್ರ. ಬುದ್ಧಿಯ ತರ್ಕ ಬೇಡವಂದ್ರೂ ಕೂಡ ಸ್ವಭಾವ ಅದನ್ನು ಮಾಡಿಸಿಬಿಡ್ತದೆ. ಭೀಮಸೇನ ಇಲ್ಲಿ ಏನನ್ನೋ ಹೇಳ್ತಾನೆ. ಏನಂದ್ರೆ, ಎಷ್ಟು ಮಾತುಗಳು ಗೀತೆಯಲ್ಲಿ ಇದೆಯೋ ಅದಷ್ಟನ್ನು ಇಲ್ಲಿ ಹೇಳ್ತಾನೆ ಭೀಮಸೇನ. ಅಂದ್ರೆ ಧರ್ಮರಾಜನಿಗೆ 12 ವರ್ಷದ ಹಿಂದೆ ಗೀತೋಪದೇಶ ಮಾಡಿದವನು ಭೀಮಸೇನನೇ ಮೊದಲು. ಅದಾದ ಮೇಲೆ ಕೃಷ್ಣನಿಂದ ಅರ್ಜುನನಿಗೆ ಭಗವದ್ಗೀತೆ ಉಪದೇಶವಾಯಿತು. ಸೊ ನೋಡಿ, ನಾವು ಗೀತೆಯ ಪಾಠವನ್ನು ಕೇಳ್ತಾ ಇದ್ದೇವೆ. ಭೀಮಸೇನನ ಮಾತುಗಳು ಎಷ್ಟು ಹೊಂದಾಣಿಕೆ ಆಗುತ್ತೆ ಗೀತೆಯ ಪಾಠಕ್ಕೆ ಅನ್ನೋದನ್ನ ಅವನು ಹೇಳ್ತಾನೆ. ಮನುಷ್ಯರಲ್ಲಿ 3 ತರಹ ಶಕ್ತಿಗಳು ಕೆಲಸ ಮಾಡ್ತದೆ. ಸ್ವಭಾವ, ಪ್ರಭಾವ, ಮತ್ತೆ ಇನ್ನೊಂದು ನಮ್ಮ ಸುತ್ತಮುತ್ತಲಿನ ಪ್ರಭಾವ, ಎನ್ವಿರಾನ್ಮೆಂಟಲ್ ಫೋರ್ಸ್. ಸ್ವಭಾವ ಅಂದ್ರೆ ಮೂಲಭೂತವಾದದ್ದು. ಪ್ರಭಾವ ಅಂದ್ರೆ ಜೆನೆಟಿಕ್ ಫೋರ್ಸ್, ಅನುವಂಶಿಕತೆಯಿಂದ ಬರುವಂಥದ್ದು, ಜೀನ್ಸ್ ನಲ್ಲಿ ಬರುವಂಥದ್ದು. ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂದ್ರೆ ಸಮಾಜದ ಪ್ರಭಾವ. ಅದು ಯಾವ ಸ್ವಭಾವಕ್ಕೊಮ್ಮೊಮ್ಮೆ ಪ್ರಭಾವ ಮುಚ್ಚಿ ಸ್ವಭಾವ ಏನೆಂದು ತಿಳಿಯೋದೇ ಕಷ್ಟವಾಗ್ಬಿಡುತ್ತೆ. ಪರಿಸರದ ಪ್ರಭಾವದಿಂದ ಬೇಡದೇ ಇದ್ರೂ ಒಮ್ಮೊಮ್ಮೆ ಮನುಷ್ಯ ಆ ಒಂದು ಕೆಲಸವನ್ನು ಮಾಡಿಬಿಡ್ತಾನೆ. ಎಲ್ಲ ಒಂದು ಜನಕ್ಕೆ ಅಂಟಿದ ಸ್ವಭಾವ, ಜನ್ಮಕ್ಕಂಟಿದ ಸ್ವಭಾವ ಆಗ್ಬಿಡುತ್ತದು. ಅನೇಕ ಮಂದಿ ದಾರ್ಶನಿಕರು ಹೇಳ್ತಾರೆ, ಜೀವಕ್ಕೆ ಅದರದ್ದೇ ಆದಂತಹ ಸ್ವಭಾವವಿಲ್ಲ, ಪರಿಸರದಿಂದ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ, ಅನಂತರ ಎಲ್ಲವೂ ಒಂದೇ ಅಥವಾ ಒಂದೇ ತರ ಆಗಿಬಿಡುತ್ತೆ. ವಾಸ್ತವವಾಗಿ ಜೀವಕ್ಕೆ ಅದರದ್ದೇ ಆದ ಸ್ವಭಾವವಿದೆ. ಆದರೆ ಅದನ್ನು ಯಾರು ತಿಳಿದಿಲ್ಲ. ಯಾವ ಕಾಲದಲ್ಲೂ ಒಂದೇ ತರಹದ 2 ವಸ್ತುಗಳು ಇಲ್ಲವೇ ಇಲ್ಲ, ಇರೋದೂ ಇಲ್ಲ, ಒಂದೇ ತರ ಆಗಿಬಿಡೋದಕ್ಕೆ. ಇದನ್ನ ಆಚಾರ್ಯ ಮಧ್ವರ ಒಂದು ತತ್ವಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ನೋಡಿದ್ದೀವಿ ನಾವು.
ಹಾಗಾಗಿ ಈ ಮಾತನ್ನು ಮಹಾಭಾರತದಲ್ಲಿ ಭೀಮಸೇನ ಹೇಳ್ತಾನೆ, ಜಗತ್ತು ಸತ್ಯ. ನೋಡಿ, ಇದನ್ನೇ ಆಚಾರ್ಯ ಮಧ್ವರು ಹೇಳಿದ್ದು, ಜಗತ್ತು ಸತ್ಯ, ಕರ್ಮಾಚರಣೆ ಮಾಡುವುದು ಸತ್ಯ, ಅದೂ ಸತ್ಯವೇ, ಅದು ಭ್ರಮೆ ಅಲ್ಲ. ಜೀವನು ಮೊದಲೇ ಕರ್ಮ ಹೇಗೆ ಮಾಡಿದ ಅಂತ ಕೇಳಿಬಿಟ್ಟು ನಾವು ನೋಡಿದ್ದೇವೆ ಅದನ್ನ. ಇವಾಗ ಮಾಡಿದ ಕರ್ಮ ಹಿಂದಿನ ಜನ್ಮದ ಫಲ, ಹಿಂದೆ ಮಾಡಿದ ಅದ್ರ ಹಿಂದಿನ ಜನ್ಮದ್ದು. ಆದ್ರೆ ಏನೂ ಮಾಡಿದಾಗ ಮೊದಲನೇ ಜನ್ಮ ತಾಳದ್ವಲ್ಲ, ಅದಕ್ಕೆ ಹಿಂದೆ ಏನಾಗಿತ್ತು ಅಂತ ಕೇಳಿದಾಗ ಕೆಟ್ಟ ಮತ್ತು ಒಳ್ಳೆಯ ಕರ್ಮ ಹೇಗೆ ಬಂತು ಅವಾಗ ಅಂದ್ರೆ ದೇವರು ಮಾಡಿಸಿದ್ದು ಅಂದ್ರೆ ಯಾಕೆ ಮಾಡಿಸ್ದ ಅನ್ನೋ ಪ್ರಶ್ನೆ ಬರ್ತವೆ. ಮೊದಲು ಕೆಲವು ದಾರ್ಶನಿಕರು ನೀಡಿದ ಒಂದು ಉತ್ತರ ಏನಪ್ಪಾ ಅಂದ್ರೆ, ಜೀವರ ಮೊದಲನೆಯ ಕರ್ಮ ಜೀವನೇ ಮಾಡಿದ್ದು, ಅವನಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ, ದೇವರು ಮಾಡಿಸಿದ್ದಲ್ಲ. ಜೀವನಿಗೆ ಸ್ವಾತಂತ್ರ್ಯವಿದೆ. ಮೊದಲನೇ ಕರ್ಮದ ಮಟ್ಟಿಗೆ ಭಗವಂತ ಜೀವನಿಗೆ ಸ್ವಾತಂತ್ರ್ಯ ಕೊಟ್ಟ, ಆಮೇಲೆ ಅವನನ್ನ ಸ್ವತಂತ್ರ ಮಾಡ್ದ ಅಂತ. ಇದನ್ನ ಹೇಳ್ತಾ ಇದ್ರೇನೆ ನಗು ಬರ್ತಾ ಇದೆ ನನಗೆ. ಇರ್ಲಿ, ಸಮಸ್ಯೆ ಏನಂದ್ರೆ ಮೊದಲನೆಯ ಕರ್ಮವನ್ನ ದೇವರು ಮಾಡಿಸಿದ್ದು ಅಲ್ಲವೆಂದ್ರೆ ಮುಂದಿನ ಕರ್ಮಗಳನ್ನು ದೇವರು ಯಾಕೆ ಕೈ ಹಾಕ್ತಾನೆ, ಮಾಡಿಸ್ತಾನೆ? ಮೊದಲನೇ ನೀನ್ ಮಾಡ್ಕೊ ಅಂತ ಬಿಟ್ಬಿಟ್ಟು ಬಹಳ ಒಂದು ವಿಚಿತ್ರ ಬಾಲಿಶವಾಗಿದೆ ಇದು. ಒಂದು ಕೆಲಸ ದೇವರಲ್ಲದೆ ಮಾಡೋದು ಅಂದ್ರೆ ಬರುತ್ತಾ ಇದ್ದಾರೆ ಅಂದ್ರೆ ಅನಂತರವೂ ನಾವೇ ಮಾಡೋಣ ಅನ್ನೋದು ಬರ್ಬೋದಲ್ಲ. ಈಗ ಹೋದ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಹೋದ ಜನ್ಮದಲ್ಲಿ, ಈ ಕೆಲಸಕ್ಕೆ ಯಾಕೆ ದೇವರನ್ನ ಮೊರೆ ಹೋಗ್ಬೇಕು, ನಾನೇ ಮಾಡ್ಕೋಬೇಕಲ್ಲ. ದೇವರು ಯಾಕೆ ಮೂಗು ತೂರಿಸ್ಬೇಕು? ಇದರಲ್ಲಿ ಯಾವ ವಿವರಣೆಯೂ ಈ ಆಕ್ಷೇಪಕ್ಕೆ ಉತ್ತರ ನೀಡಕ್ಕಾಗೋದಿಲ್ಲ. ಸ್ವಭಾವವನ್ನು ಒಪ್ಪದೇ ಇದ್ರೆ ಕರ್ಮ ಸಿದ್ಧಾಂತ ಪೂರ್ಣವಾಗಿ ಬಿದ್ದು ಹೋಗುತ್ತೆ. ಅದನ್ನು ತಿಳ್ಕೋಬೇಕು ನಾವು. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ವೈಯಕ್ತಿಕ ಸ್ವಭಾವ ಇದೆ. ಸ್ವಭಾವಕ್ಕೆ ತಕ್ಕಂತೆ ಕರ್ಮ, ಶಕ್ತಿ ರೂಪವಾಗಿ ಕರ್ಮ ಜೀವದ ಸ್ವರೂಪದಲ್ಲಿರುತ್ತೆ. ಅದು ಅನಾದಿ. ಬೀಜದಲ್ಲಿ ಮರವಾಗುವ ಶಕ್ತಿ ಇದೆ. ಹಾಗಾಗಿ ಅದರ ಬೀಜದಲ್ಲಿ ಇದು ಕಾಣೋದಿಲ್ಲ, ಶಕ್ತಿ ಬೀಜದಲ್ಲಿ ಇತ್ತು. ಬಿತ್ತಿದಾಗ ಶಕ್ತಿ ವ್ಯಕ್ತವಾಯಿತು. ಹಾಗೆಯೇ ಕರ್ಮ ಹುಟ್ಟಿದಾಗ ವ್ಯಕ್ತವಾಗುತ್ತೆ, ಹುಟ್ಟದೇ ಇದ್ದಾಗ ವ್ಯಕ್ತವಾಗೋದಿಲ್ಲ. ಸೊ ನಮ್ಮದು ಎತ್ಕೋತಾನೆ ಹುಟ್ಟಿದಾಗ ಅಂತಂದ್ರೆ ಅದು ಹುಟ್ಟಿದಾಗಲೂ ನಮ್ಮಲ್ಲೇ ಇತ್ತು ಜೀವ ಸ್ವಭಾವ. ಅದು ಹುಟ್ಟಿ ಬಂದು ಬೆಳೆದಾಗ ಅದು ಅಭಿವ್ಯಕ್ತವಾಯಿತು ಅಷ್ಟೇನೇ. ಹೀಗೆ ಎರಡನೆಯ ಕಾರಣ ಕರ್ಮ, ಮೂರನೇ ಕಾರಣ ಪ್ರಯತ್ನ. ಈ ಎಲ್ಲಕ್ಕೂ ಭಗವಂತನ ನಿಯಂತ್ರಣ. ಈ ಮೂರು ಭಗವಂತನ ವಶವಾದ್ರೆ ಭಗವಂತ ಯಾರ ಅಧೀನವೂ ಅಲ್ಲ. ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಕರ್ಮಕ್ಕೆ ಅನುಗುಣವಾಗಿ ಯಾವುದೇ ತಾರತಮ್ಯ ಮಾಡದೆ ನಿಯಂತ್ರಿಸ್ತಾ ಇರ್ತಾನೆ. ಇದನ್ನೇ ಕೃಷ್ಣ ಹೇಳ್ತಿರೋದು 3ನೇ ಅಧ್ಯಾಯದಲ್ಲಿ. ಜ್ಞಾಪಿಸ್ಕೋಬೇಕು ನಾವು. ಅವನು ನಿಯತಿಗೆ ಮಾತ್ರ ಬದ್ಧ. ತನ್ನ ನಿಯತಿಗೆ ಮಾತ್ರ ಬದ್ಧ. ಯಾವುದಕ್ಕೆ ಬೇರೆ ಯಾರು ಹೇಳಿದ್ರು ಕೇಳೋದಿಲ್ಲ. ಅವನು ಸರ್ವಶ್ರೇಷ್ಠನಾದ, ಸರ್ವಾಧಿಕಾರವಾದ, ಸ್ವತಂತ್ರವಾದ ವಸ್ತುವನು. ಬೀಜವನ್ನು ನೆಡದೆ ಇದ್ದಿದ್ರೆ ಅದರ ಗುಣ ವ್ಯಕ್ತವೇ ಆಗ್ತಾ ಇರಲಿಲ್ಲ. ಏಕೆಂದ್ರೆ ಬೀಜಕ್ಕೆ ತಾನಾಗಿ ಬೆಳೆಯುವ ಸಾಮರ್ಥ್ಯ ಇಲ್ಲ. ಬೀಜದಲ್ಲಿರುವ ಸ್ವಭಾವ, ಕರ್ಮ, ಪ್ರಭಾವ ಮತ್ತು ಪ್ರಯತ್ನಗಳನ್ನು ವ್ಯಕ್ತಗೊಳಿಸಲು ಭಗವಂತ ಒಂದು ತೋಟಗಾರನಾಗಿ ಬಂದು ಬೀಜವನ್ನು ಬಿತ್ತಿದ. ಎಲ್ಲರೂ ಹುಟ್ಟಿದ್ರು, ಕರ್ಮಗಳನ್ನು ಮಾಡಿದ್ರು. ಅವರ ಕರ್ಮಾನುಸಾರ ಅಥವಾ ಅವರ ಸ್ವಭಾವ ಗುಣಕ್ಕನುಸಾರವಾಗಿ ಎಲ್ಲ ನಡೀತಾ ಹೋಯಿತು. ಧರ್ಮರಾಜ ಇಲ್ಲಿ ದ್ರೌಪದಿಯ ಮಾತನ್ನು ಆಕ್ಷೇಪಿಸಿದಾಗ ಭೀಮಸೇನ ದ್ರೌಪದಿಯ ಮಾತನ್ನು ಬೆಂಬಲಿಸಿ ಶಾಸ್ತ್ರೀಯವಾದ ಒಂದು ಕರ್ಮ ಸಿದ್ಧಾಂತವನ್ನೇ ಮುಂದಿಡ್ತಾನೆ. ಏನದು ಭೀಮನ ಕರ್ಮ ಸಿದ್ಧಾಂತ ಅಂದ್ರೆ, ಜೀವದಲ್ಲಿ ಅದರದ್ದೇ ಆದಂತಹ ಸ್ವಭಾವ ಇದೆ, ಅದಕ್ಕೆ ಬೇಕಾದಂತೆ ಅನಾದಿ ಕರ್ಮವೂ ಇದೆ. ಆದರೆ ಬೀಜದ ಹಾಗೆ ತಾನೇ ಬೆಳೆಯಲಾರದು. ಅದು ಭಗವಂತ ಬಿತ್ತಿದ, ಭಗವಂತನ ಅಧೀನನಾಗಿ ಜೀವ ಪ್ರಯತ್ನ ಮಾಡಿ ಬೆಳೆದ. ಜಡಕ್ಕಿಂತ ಪರವಾದ ವಸ್ತು ಜೀವ. ಅದು ಜೀವರಲ್ಲಿ ಪರವಾಯುತತ್ವ, ಅದಕ್ಕೂ ಪರ ಶ್ರೀತತ್ವ, ಅದಕ್ಕೂ ಪರ ಪರಮಾತ್ಮ, ಸ್ವತಂತ್ರ ತತ್ವ. ಎಲ್ಲರೂ ಅವನ ಅಧೀನರು. ಭಗವಂತನಿಗೆ ಕರ್ಮಫಲದ ಲೇಪ ಆಗುವುದಂದ್ರೆ ಅವನು ಸ್ವತಂತ್ರ ಆಗುವುದು ಹೇಗೆ ಸಾಧ್ಯ? ಕರ್ಮಲೇಪ ಅಸ್ವತಂತ್ರ ಮಾತ್ರ. ಬೆಳವಣಿಗೆ ಎಲ್ಲ ಬೀಜದ್ದು. ಆದ್ರೆ ಅದಕ್ಕೆ ತಾನೇ ಬೆಳೆಯುವುದಕ್ಕಾಗೋದಿಲ್ಲ. ಅಂಥದ್ದನ್ನ ಸ್ವತಂತ್ರ ತತ್ವ ಬಿತ್ತಬೇಕು. ಆಗ ಅದು ಬೆಳೆದು ಅದರ ಕರ್ಮಗಳನ್ನ ಮಾಡ್ತದೆ. ಮಗುವಿನಲ್ಲಿ ಆಗುವ ಕ್ರಿಯೆ, ಕರ್ತೃತ್ವ ತಾಯಿಯದ್ದಾಗಿರುತ್ತೆ. ಹೇಗೆ ಬೆಳೆಸ್ತಾಳೋ ತಾಯಿ, ಮಗು ಹಾಗೆ ಬೆಳೀತಾ ಹೋಗುತ್ತೆ. ಕರ್ಮಫಲ ಮಗುವಿಗೆ, ತಾಯಿಗಲ್ಲ. ಅದು ಸ್ವಪ್ರಯೋಜನ ಇಲ್ಲ ಅಲ್ಲಿ, ಆದರೆ ಪರಪ್ರಯೋಜನ ಇದೆ. ಸೃಷ್ಟಿ ಸಾರ್ಥಕ ವ್ಯರ್ಥ ಅಲ್ಲ ಅಲ್ಲಿ. ಆದ್ರಿಂದ ಪ್ರಯೋಜನ ಇದೆ ಅನ್ನೋದು ಸತ್ಯ. ಇಲ್ಲಿ ಇಲ್ಲ ಅನ್ನೋದು ಸತ್ಯವೇ. ಕರ್ತೃತ್ವ ಇದೆ ಎನ್ನುವುದು ಸತ್ಯ, ಇಲ್ಲ ಅನ್ನುವುದು ಸತ್ಯ. ಅಂದ್ರೆ ಸಾಕಾರ ಎನ್ನುವುದು ಸತ್ಯ, ನಿರಾಕಾರ ಎನ್ನುವುದು ಸತ್ಯ. ಭಗವಂತ ಅದರ ಅರ್ಥಾನುಸಂಧಾನದಲ್ಲಿ ವ್ಯತ್ಯಾಸ ಇರೋದು ಮಾತ್ರ ಇದೆ ಅಷ್ಟೇನೇ. ನಾವು ಅರ್ಥ ಸರಿಯಾಗಿ ಮಾಡ್ಕೋಬೇಕಾಗಿದೆ. ಅದು ಈಗಿನ ಮಹಾಭಾರತದಲ್ಲಿ ದ್ರೌಪದಿಯ ಮಾತು ಏನು ಬರುತ್ತೆ ಅಂದ್ರೆ, ಕರ್ಮ
ಕಲ್ವಿಹ ಕರ್ತವ್ಯಂ ಅಂತ ಹೇಳ್ತಾಳೆ. ಅಂದ್ರೆ ನಾವು ನಿಷ್ಕ್ರಿಯರಾಗುವುದು ಕರ್ತವ್ಯವಲ್ಲ, ಸ್ವಕರ್ಮ ಸ್ವಭಾವ ಸಹಜವಾದ ಕರ್ಮ ಮಾಡುವುದು ಕರ್ತವ್ಯ ಅಂತ. ಕರ್ಮ ಅಂದ್ರೆ ಇಂಗ್ಲಿಷ್ನಲ್ಲಿ ಡ್ಯೂಟಿ ಅಂತ ಹೇಳಿದಾಗೆ ಸರ್ಕಾರಕ್ಕೆ ಕಟ್ಟುವ ಕಂದಾಯಕ್ಕೂ ಡ್ಯೂಟಿ ಅಂತಲೇ ಹೆಸರು. ಹಾಗಾಗಿ ಕರ್ತವ್ಯ ಕರ್ಮ ಮಾಡುವುದು ನಾವು ಭಗವಂತನ ರಾಜ್ಯದಲ್ಲಿ ಭಗವಂತನಿಗೆ ಕೊಡುವ ಡ್ಯೂಟಿ ಅದು, ಅಥವಾ ಟ್ಯಾಕ್ಸ್. ಈ ಸರ್ಕಾರಕ್ಕೆ ಕಂದಾಯ ಕೊಡುವುದೇ ತಪ್ಪಿಸಿಕೊಳ್ಳಬಹುದು ಇಲ್ಲಿರೋದಕ್ಕೆ, ಆದ್ರೆ ಭಗವಂತನ ರಾಜ್ಯದಲ್ಲಿ ಕಂದಾಯ ಕೊಡದೆ ಕರ್ತವ್ಯ ಕರ್ಮ ಮಾಡದೆ ತಪ್ಪಿಸಿಕೊಳ್ಳೋ ಹಾಗೆ ಇಲ್ಲ. ಅರ್ಥ ಮಾಡ್ಕೋಬೇಕು ನಾವು ಅದನ್ನ. ಇದನ್ನೇ ಕರ್ಮ ಸಿದ್ಧಾಂತ ಹೇಳುವಂಥದ್ದು. ನಾನಾ ಜನಸ್ಯ ಶುಶ್ರೂಷಾ ಕರ್ಮ ಅಂತ. ನನಗೋಸ್ಕರ ಮಾಡುವುದು ಕರ್ಮವಲ್ಲ, ಪ್ರಾರಬ್ಧ ಕರ್ಮ ಅದು. ಇನ್ನೊಬ್ಬರಿಗೋಸ್ಕರ ನನ್ನ ಸೇವೆ, ಅದು ಸರಿಯಾದ ಕರ್ಮ. ಅದು ಕೂಡ ನಾಹಂಕರ್ತ ಹರಿರ್ಕರ್ತ ಅಂತಿರ್ಬೇಕು. ನಾನು ಮಾಡಲಿಲ್ಲ, ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಂತ. ಹಾಗಾಗಿ ಒಬ್ಬ ವಿದ್ವಾಂಸ ಭಗವದ್ಗೀತೆ ಉಪದೇಶ ನೀಡ್ತಾ ನಾನಾ ಜನಸ್ಯ ಶುಶ್ರೂಷಾ ಮಾಡಬೇಕು, ದೇಶವನ್ನು ರಕ್ಷಿಸಬೇಕು. ಒಂದು ಕ್ಷತ್ರಿಯನ ಶುಶ್ರೂಷೆ. ದೇಶದಲ್ಲಿ ಆಹಾರದ ಕೊರತೆ ಇಲ್ಲದಂತೆ ಮಾಡುವುದು ಒಬ್ಬ ವೈಶ್ಯನ ಒಂದು ಡ್ಯೂಟಿ ಆಗ್ತದೆ. ಎಲ್ಲಾ ಕ್ರಿಯೆಗಳನ್ನು ನೆರವಾಗುವುದು ಶೂದ್ರನ ಕ್ರಿಯೆ ಆಗತ್ತೆ. ವರ್ಣಾಲ ಇದು ಪದ್ಧತಿಯಲ್ಲಿ ಇದು ಬರ್ತದೆ ಇದು. ಅದರಿಂದ ನೀನು ಪ್ರಜೆಗಳ ರಕ್ಷಣೆ ಮಾಡಲು ಇದನ್ನ ಅಗೈನ್ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಇದು 13-14ನೇ ಶ್ಲೋಕದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ಇದು ಇಡೀ ಈ ಭೂಮಿಯೇ ಒಂದು ಕರ್ಮಭೂಮಿ. ವಿಶೇಷತಃ ಭಾರತ ವಿಶಿಷ್ಟವಾದ ಕರ್ಮಭೂಮಿ. ಒಂದು ಮನೆಯಲ್ಲಿರುವ ವ್ಯವಸ್ಥೆಯಂತೆ ಇದು. ದೇವರ ಕೋಣೆಯಲ್ಲಿ ದೇವರ ಪೂಜೆ ನಡೀತಾ ಇರುತ್ತೆ, ಅಡಿಗೆ ಮನೆಯಲ್ಲಿ ಅಡಿಗೆ ನಡೀತಾ ಇರುತ್ತೆ. ಇಡೀ ಭೂಮಿ ಎನ್ನುವ ಮನೆಯಲ್ಲಿ ದೇವರ ಕೋಣೆಯಾಗಿ ಭಾರತವಿದೆ. ಎಲ್ಲ ಕಡೆಯೂ ದೇವರಿದ್ದಾನಲ್ಲ, ಬರೀ ಭಾರತ ಯಾಕೆ ಅಂದ್ರೆ ಅದಕ್ಕೆ ಉತ್ತರವಾಗಿ ಇದು ಇಡೀ ಮನೆಯಲ್ಲಿ ಭಗವಂತ ಇದ್ದಾನೆ. ಆದ್ರೆ ನಾವು ಭಗವಂತನನ್ನು ವಿಶೇಷವಾಗಿ ಇಟ್ಟು ಪೂಜೆಯನ್ನ ಅನುಸಂಧಾನ ಮಾಡುವಂಥದ್ದು ದೇವರ ಕೋಣೆಯಲ್ಲಿ. ಹಾಗಾಗಿ ಭಾರತ ಇಲ್ಲಿ ದೇವರ ಕೋಣೆ ಆಗುತ್ತೆ. ಕರ್ಮಭೂಮಿಯಲ್ಲೂ ಭೋಗ ಮಾಡಿದರೆ ಸುಖವಾಗತ್ತೆ, ಭೋಗ ಭೂಮಿಯಲ್ಲೂ ಕರ್ಮ ಮಾಡಿದರೆ ಫಲವಿದೆ. ಎರಡಕ್ಕೂ ಇದೆ. ಆದ್ರೆ ಭಾರತ ಬಿಟ್ಟು ಬೇರೆ ಕಡೆ ಭೋಗಕ್ಕೆ ಪ್ರಾಧಾನ್ಯ, ಭಾರತದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯ. ಕೆಲವು ದಾರ್ಶನಿಕರು ಹಸು ಮತ್ತು ಹುಲಿ ಒಟ್ಟಿಗಿರಲು ಸಾಧ್ಯವಿಲ್ಲ ಅಂತ ಹೇಳಿದ ಹಾಗೆ ಜ್ಞಾನ ಕರ್ಮಗಳು ಒಟ್ಟಿಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳೇ ಕರ್ಮ ಮಾಡಬೇಕು, ಅಜ್ಞಾನಿಗಳಿಗೆ ಕರ್ಮ ಗೊತ್ತಿಲ್ಲ ಅದು ಅಂತ ಕರ್ಮ ಮಾಡ್ತಾರೆ. ಗೊತ್ತಿಲ್ಲದೆ ಏನ್ ಕರ್ಮ ಮಾಡ್ತಾರೆ ಅವರು? ತಿಳಿದು ಮಾಡಿದರೆ ಕರ್ಮ ಅನ್ನಿಸುತ್ತಾನೆ ಭೀಮಸೇನ ಇಲ್ಲಿ. ಇದನ್ನು ನಾವು ಎಗೈನ್ 3ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೆಲ್ಲ ನೋಡಿದ್ದೇವೆ ನಾವು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ಗೊತ್ತಿದೆ ನಮ್ಗೆ ಒಂದು ಶ್ಲೋಕ. ತಿಳಿದು ಮಾಡಿದರೆ ಒಂದಕ್ಕೊಂದು ಆಗುವಾಗ ಒಂದಕ್ಕೊಂದು ಆಗುತ್ತೆ. ತಿಳಿಯದೆ ಮಾಡಿದ್ರೆ, ತಿಳಿದು ಮಾಡಿದ್ರೆ ಏನ್ ತಿಳಿದಿದ್ದೇವೆ ಅದನ್ನು ನಂಬಿ ಮಾಡಿದ್ರೆ ಬಹಳ ಶ್ರದ್ಧೆಯಿಂದ ಆಗತ್ತೆ. ನೀನು ಧರ್ಮರಾಜ, ದುರ್ಯೋಧನಾದಿಗಳು ಧರ್ಮವನ್ನು ದ್ವೇಷಿಸುವಂತವರು, ಅವರು ನಿನ್ನ ಶತ್ರುಗಳಲ್ಲಿ ಅಲ್ಲ ನೀನೆಂದು ಅಂತ ಹೇಳಿ, ಮಿತ್ರರೂ ಅಲ್ಲ ಅವರು ನಿನಗೆ, ಬರೀ ಶತ್ರುಗಳಷ್ಟೇ ಅಂತ ಹೇಳಿ ಅದನ್ನ ಭೀಮಸೇನ ಧರ್ಮರಾಜನಿಗೆ ಮನದಟ್ಟು ಮಾಡಿಸ್ತಾ ಇದ್ದಾನೆ. ಇನ್ನು ಮುಂದೆ ಭೀಮಸೇನ ಹೇಳುವಂತ ವಿಚಾರಗಳೆಲ್ಲ ಕರ್ಮ ಎಂದರೇನು ಅಂತ ಧರ್ಮರಾಜನಿಗೆ ಹೇಳ್ಕೊಡ್ತಾ ಹೋಗ್ತಾನೆ. ಮುಂದೆ 2-3 ಪಾಠಗಳನ್ನು ಹೇಳ್ಕೊಡ್ತಾನೆ ಅದಕ್ಕೆ ಅನ್ನುವಲ್ಲಿಗೆ. ಅದನ್ನು ನಾಳೆ ದಿನ ಸಿಕ್ಕಾಗ ನೋಡೋಣ. ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜಿ ಹಾಗೂ ಅವರ ಅಂತರ್ಯಾಮಿಯಾದ ವಾಯುದೇವರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.